ಮಧ್ಯರಾತ್ರಿಯಲ್ಲಿ ನನ್ನನ್ನ ಎಬ್ಬಿಸಿ ಮಾತನಾಡಿಸಿದ್ದು ಶಾಸಕರ ಪುತ್ರ ಆತನೇ ಬಂದಿದ್ದು. ಮಧ್ಯರಾತ್ರಿಯಲ್ಲಿ ಸಿಎಂ ಅವರ ಸೂಚನೆಯಂತೆ ಆತನನ್ನ ಬಳಿ ಬಂದ. ಆಡಿಯೋ ಸಂಭಾಷಣೆಯಲ್ಲಿ ನಾನು ಅರ್ಧ ಮಾತನಾಡಿದ್ದೇನೆ ಅಷ್ಟೇ, ಪೂರ್ತಿ ಆಡಿಯೋ ನಾನು ಮಾತನಾಡಿರೋದು ಅಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಟಿವಿ9ಗೆ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿಯಿಂದ ಬ್ಲಾಕ್ ಮೇಲ್ ತಂತ್ರವನ್ನ ಮಾಡಲಾಗ್ತಾ ಇದೆ. ನನ್ನ ವಿರುದ್ಧ ವ್ಯವಸ್ಥಿತವಾಗಿ ಪಿತೂರಿಯನ್ನ ನಡೆಸಲಾಗಿದೆ. ಆಡಿಯೋ ಬಗ್ಗೆ ಸಮಗ್ರ ತನಿಖೆಗೆ ಒತ್ತಾಯ ಮಾಡ್ತೀನಿ ಅಂತ ಸದನದಲ್ಲಿ ಆಡಿಯೋ ಬಗ್ಗೆ ತನಿಖೆಗೆ ಒತ್ತಾಯಿಸ್ತೀನಿ ಅಂತ ಹುಬ್ಬಳ್ಳಿಯಲ್ಲಿ ಟಿವಿ9ಗೆ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅತ್ಯಂತ ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪ. ಬಿಗ್ ನ್ಯೂಸ್ ಇದು. ಮೋದಿ ಮಧ್ಯಾಹ್ನ ಬರ್ತಾ ಇದ್ದಾರೆ ಹುಬ್ಳಿಗೆ. ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿಯ ಆಡಿಯೋ ಬಾಂಬ್ಗೆ ನೀರು ಹಾಕುವಂತ ಕೆಲಸವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾಡಿದ್ದಾರೆ. ಅದನ್ನ ವಾಪಸ್ ಅವರ ವಿರುದ್ಧನೇ ಬಳಸುವಂತ ಪ್ರಯತ್ನವನ್ನ ಯಡಿಯೂರಪ್ಪ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ, ಮೋದಿ ಸಂಜೆ ಇಲ್ಲಿಗೆ ಬರೋಷ್ಟೊತ್ತಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ವಿರುದ್ಧವೇ ಕೌಂಟರ್ ನರೇಟಿವ್ ಕ್ರಿಯೇಟ್ ಮಾಡುವಂತಹ, ಅವರ ವಿರುದ್ಧವೇ ಅಭಿಪ್ರಾಯವನ್ನು ರೂಪಿಸುವಂತಹ ಪ್ರಯತ್ನವನ್ನ ಯಡಿಯೂರಪ್ಪ ಇಲ್ಲಿ ಮಾಡಿದ್ದಾರೆ. ಈ ಹೇಳಿಕೆಯ ಮೂಲಕ ರಾತ್ರಿ 12:30 ನಂತರ ಒತ್ತಾಯ ಮಾಡಿ ಅವರೇ ಬಂದ್ರು, ಮಾತನಾಡಿದ್ರು, ಕುಮಾರಸ್ವಾಮಿ ಅವರೇ ಕಳಿಸಿದ್ದು, ಅದನ್ನ ಕುಮಾರಸ್ವಾಮಿಯೇ ಒಪ್ಕೊಂಡಿದ್ದಾರೆ, ನಾನೇ ಮಾಡಿಸಿದ್ದು ಅಂತ ಅನ್ನುವಂತ ಹೇಳಿಕೆಯನ್ನ ಯಡಿಯೂರಪ್ಪ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡ್ತಾ ಯಡಿಯೂರಪ್ಪ ಈ ಹೇಳಿಕೆಯನ್ನ ನೀಡಿದ್ದಾರೆ. ಬನ್ನಿ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪ ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ರಹಮತ್ ಯಡಿಯೂರಪ್ಪನವ್ರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ನೋಡ್ಕೊಂಬರೋಣ. ವಿರೋಧ ಪಕ್ಷದ ನಾಯಕ ನಮ್ಮ ಜೊತೆಗಿದ್ದಾರೆ. ಇದೆಲ್ಲ ಷಡ್ಯಂತ್ರ ಅನ್ನುವಂತಹ ಒಂದು ಭಾಷೆಯನ್ನ ಬಳಸ್ತಾ ಇದ್ದಾರೆ ಬಿಎಸ್ ಯಡಿಯೂರಪ್ಪನವರು. ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡೋಣ. ಸರ್, ಇದೆಲ್ಲ ಷಡ್ಯಂತ್ರ ಅನ್ನುವಂಥದ್ದು ನೀವು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀರಾ. ಇದೆಲ್ಲ ಷಡ್ಯಂತ್ರ ಅನ್ನೋದು ಆರೋಪನ 100% ಷಡ್ಯಂತ್ರ, ಬ್ಲಾಕ್ ಮೇಲ್ ಮಾಡುವಂತದ್ದು, ಥರ್ಡ್ ಕ್ಲಾಸ್ ಪಾಲಿಟಿಕ್ಸ್ ಅನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಇತಿಹಾಸದಲ್ಲಿ ಯಾವುದೇ ಮುಖ್ಯಮಂತ್ರಿ ಈ ದಂಧೆಯನ್ನ ಮಾಡಿರಲಿಲ್ಲ. ಅವರೇ ಹೇಳಿದಾರಲ್ಲ, ನಾನೇ ಕಳಿಸಿದ್ದೆ ಅಂತ ಹೇಳಿ. ಅಂದ್ರೆ ಅವರೇ ಕಳಿಸಿ ಕೆಲವು ಪೋರ್ಷನ್ ಅನ್ನ ರೆಕಾರ್ಡ್ ಮಾಡಿ, ಇನ್ ಕೆಲವು ಪೋರ್ಷನ್ ರಿಮೂವ್ ಮಾಡಿ, ಫಿಲ್ಮ್ ಫೀಲ್ಡ್ ಅಲ್ಲಿ ಇರುವಂತ ವ್ಯಕ್ತಿ ಆ ಕೆಲಸನ ಮಾಡಿದ್ದಾರೆ. ಎರಡನೇದು, ಅವ್ರು 25 ಕೋಟಿ ರೂಪಾಯಿ ಒಬ್ಬ MLC ಮಾಡೋಕೆ ಕೇಳಿರುವಂತದ್ದು ಜಗಜ್ಜಾಹಿರಾಗಿರೋ ವಿಷಯ ತಾನೆ. ನಾಳೆ ಸ್ಪೀಕರ್ ಅವ್ರಿಗೆ ಆ ಕ್ಯಾಸೆಟ್ ಅನ್ನು ಕೊಟ್ಟರು ಸಮಗ್ರ ತನಿಖೆ ಮಾಡಿ ಅಂತ ಹೇಳ್ತೇವೆ. ರಮೇಶ್ ಕುಮಾರ್ ಬಗ್ಗೆ ವಿನಾಕಾರಣ ಅಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಬಗ್ಗೆ 50 ಕೋಟಿ ರೂಪಾಯಿ ಕೂಡ ಕೊಟ್ಟಿದ್ರು ಯಡಿಯೂರಪ್ಪನವರು ಕಡೆಯವರು. MLA ಮಗ ಎಷ್ಟು ಗಂಟೆಗೆ ಬಂದಿದ್ರು ನಿಮ್ಮ ಮನೆ ಹತ್ರ? ರಾತ್ರಿ 12:15 ಗಂಟೆಗೆ. ನಾನು ಮನಗಿದ್ದವನ್ನ ಎಬ್ಸಿ ಅವನು ಏನೇನೋ ಮಾತನಾಡ್ದ. ನಾನು ಸಾಲ ಮಾಡ್ಕೊಂಡಿದ್ದೀನಿ, ಮತ್ತೊಂದು ಮಗದೊಂದು ಅಂತ ಹೇಳ್ದ. ಅವ್ರ MLA ಅವ್ರು ಯಾರು ಅಂತಲೂ ಗೊತ್ತಿಲ್ಲ, ನಾನು ಮಾತನಾಡಿಸಿರ್ಲಿಲ್ಲ. ಇದೊಂಥರ ಬ್ಲಾಕ್ ಮೇಲ್ ಮಾಡೋರು. ಉದ್ದೇಶಪೂರ್ವಕವಾಗಿ ನಿಮ್ಮ ಬಾಯಿಂದ ಇದು ಬಿಡಿಸ್ಬೇಕು ಅಂತ ಹೇಳಿ ಈ ತರ ಮಾಡಿದಲ್ಲ. ವ್ಯವಸ್ಥಿತವಾದ ಷಡ್ಯಂತ್ರ, ಪಿತೂರಿ ಕುಮಾರಸ್ವಾಮಿ. ಸೊ ಇದ್ರ ಬಗ್ಗೆ ಕೊನೆಯದಾಗಿ ನೀವೇನ್ ಹೇಳಕ್ ಬಯಸ್ತೀರಿ? ಏನಿಲ್ಲ, ಇದ್ರ ಬಗ್ಗೆ ತನಿಖೆ ಆಗಬೇಕು. ನಾಳೆ ಎರಡೂ ತನಿಖೆ ಆಗಬೇಕು. ಒಂದು 25 ಕೋಟಿ ರೂಪಾಯಿ MLC ಮಾಡ್ತೀನಿ ಅಂತ ಹೇಳಿದಾರಲ್ಲ, ಅದು ತನಿಖೆ ಆಗಬೇಕು, ಇದು ತನಿಖೆ ಆಗಬೇಕು, ಸತ್ಯಸಂಗತಿ ಹೊರಬರಬೇಕು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ತಾನೇ ಇದ್ದಾರೆ ಮಾಡಿರುವಂತಹದ್ದು ಅಕ್ಷಮ್ಯ ಅಪರಾಧ. ಬಹುಶಃ ಕಾನೂನು ಚೌಕಟ್ಟಲ್ಲಿ ಇದಕ್ಕೆ ಅವಕಾಶ ಇಲ್ಲ. ರೆಕಾರ್ಡ್ ಮಾಡಿದ್ದಾರೆ, ಬ್ಲಾಕ್ ಮೇಲ್ ಮಾಡೋದು, ಅದನ್ನ ಮಾಡಿದ್ದಾರೆ. ಕಾನೂನಂತೆ ನಾವೇನ್ ಕ್ರಮ ತಗೊಳ್ಬೇಕು ತಗೊಳ್ಳಿ. ಮುಖ್ಯಮಂತ್ರಿಯಿಂದ ಇದು ಬ್ಲಾಕ್ ಮೇಲ್ ತಂತ್ರ ಅಂತ ಹೇಳಿ 100ಕ್ಕೆ 100. ಮುಖ್ಯಮಂತ್ರಿ ಕುಮಾರಸ್ವಾಮಿಯಿಂದ ಇದು ಬ್ಲಾಕ್ ಮೇಲ್ ತಂತ್ರ ಅನ್ನುವಂತಹ ಒಂದು ಪದವನ್ನ ಯಡಿಯೂರಪ್ಪ ಅವರು ಬಳಸಿದ್ರು. ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಬಿಎಸ್ ಯಡಿಯೂರಪ್ಪ ಅವರು ಆಗ್ರಹ ಮಾಡಿದ್ದಾರೆ. ಕ್ಯಾಮರಾಮನ್ ಶಶಿ ಜೊತೆ ರಹಮತ್ ಕಂಚ್ಕರ್, ಟಿವಿ9 ಹುಬ್ಬಳ್ಳಿ. ಎಸ್, ಇದು ಬಿಎಸ್ ಯಡಿಯೂರಪ್ಪನವರ ಹೇಳಿಕೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತ ಬಿಎಸ್ ಯಡಿಯೂರಪ್ಪ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಡಿಯೋ ರಿಲೀಸ್ ಆಗಿರೋದು ಕುಮಾರಸ್ವಾಮಿಯನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪ ಈ ರೀತಿಯಾಗಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ರಾತ್ರಿ 12:30 ಆಗಿತ್ತು. ಆತನೇ ಬಂದ, ಮಾತನಾಡ್ತೀನಿ ಅಂತ ಹೇಳಿ ಬಂದು ನನ್ನ ಜೊತೆ ಮಾತಾಡ್ದ, ಏನೇನೋ ಮಾತಾಡ್ದ ಹುಡುಗ. ಅದರಲ್ಲಿ ಕುಮಾರಸ್ವಾಮಿಯವರು ಕೆಲವಷ್ಟನ್ನ ಮಾತ್ರ ಇಟ್ಕೊಂಡು ಕೆಲವಷ್ಟನ್ನ ಕಟ್ ಮಾಡಿ ಅದನ್ನ ಪಬ್ಲಿಷ್ ಮಾಡಿದ್ದಾರೆ. ಕುಮಾರಸ್ವಾಮಿಯವರು ಒಪ್ಕೊಂಡಿದ್ದಾರೆ, ನಾನೇ ಕಳಿಸಿದ್ದು, ಆತನನ್ನ ನಾನೇ ರೆಕಾರ್ಡ್ ಮಾಡಿಸಿದ್ದು ಅಂತ. ಇದು ಕುಮಾರಸ್ವಾಮಿಯವರ ಥರ್ಡ್ ಕ್ಲಾಸ್ ರಾಜಕೀಯ ಅನ್ನುವಂಥ ಒಂದು ಆರೋಪವನ್ನ ಬಿಎಸ್ ಯಡಿಯೂರಪ್ಪ ಇಲ್ಲಿ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಸ್ಪೀಕರ್ಗೆ 2 ಕ್ಯಾಸೆಟ್ ಅನ್ನ ಕೂಡ ಕೊಡ್ತೀವಿ. ಕುಮಾರಸ್ವಾಮಿ ರಿಲೀಸ್ ಮಾಡಿರೋ ಆಡಿಯೋವನ್ನ ಕೂಡ ಕೊಡ್ತೀವಿ. ಜೊತೆಗೆ ಕೆಲ ವರ್ಷಗಳ ಹಿಂದೆ ಕುಮಾರಸ್ವಾಮಿಯವರ ಒಂದು ವಿಡಿಯೋ ಏನು ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಕುಮಾರಸ್ವಾಮಿಯವರು 25 ಕೋಟಿ ಬಗ್ಗೆ ಒಂದು MLC ಸಿಟಿಗೆ 25 ಕೋಟಿ ಅಂತ ಹೇಳಬೇಕಾದ್ರೆ ಅದು ಯಾವುದೋ ಮೊಬೈಲ್ ರೆಕಾರ್ಡ್ ಆಗಿ ರೆಡ್ ಹ್ಯಾಂಡ್ ಆಗಿ ಕುಮಾರಸ್ವಾಮಿ ಅವರನ್ನು ಸಿಕ್ಕಿಬಿದ್ದಿದ್ರು. ಆ ವಿಡಿಯೋವನ್ನ ಕೂಡ ನಾವು ಸ್ಪೀಕರ್ಗೆ ಕೊಡ್ತೀವಿ, ತನಿಖೆಗೆ ಆಗ್ರಹಿಸ್ತೀವಿ.
ಕುಮಾರಸ್ವಾಮಿ ಸಾಚ ಅಲ್ಲ, ಥರ್ಡ್ ಕ್ಲಾಸ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಕುಮಾರಸ್ವಾಮಿ, ನಮ್ಮನ್ನ ಸಿಕ್ಕ ಹಾಕಿಸ್ಲಿಕ್ಕೆ ಅವರೇ ಯಾರ್ಯಾರನ್ನೋ ಕಳಿಸಿ ರೆಕಾರ್ಡ್ ಮಾಡಿಸಿ ಎಲ್ಲ ಮಾತಾಡ್ತಿದ್ದಾರೆ. ಅದರಲ್ಲಿ ಪೂರ್ತಿ ನನ್ನ ಆಡಿಯೋ ಇಲ್ಲವೂ ಇಲ್ಲ, ಕೆಲ ಹೊತ್ತು ನಾನು ಮಾತಾಡಿದೆ ಅಷ್ಟೇ. ಆಮೇಲೆ ಅವರವರೇ ಮಾತಾಡಿಕೊಂಡು ಸ್ಪೀಕರ್ ಬಗ್ಗೆ ಎಲ್ಲ ಮಾತನಾಡಿ, ಸ್ಪೀಕರ್ ತುಂಬಾ ಸಂಭಾವಿತ ಮನುಷ್ಯ ರಮೇಶ್ ಕುಮಾರ್ ಅವರು, ಅವ್ರ ಬಗ್ಗೆ ಕೂಡ ಕಳಂಕ ತರುವಂತ ಕೆಲಸವನ್ನ ಸಿಎಂ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನ BS ಯಡಿಯೂರಪ್ಪ ಮಾಡಿದ್ದಾರೆ. ಕುಮಾರಸ್ವಾಮಿ ಹೇಗಿದ್ರು ಕೂಡ ಫಿಲ್ಮ್ ಫೀಲ್ಡ್ ನಲ್ಲಿರುವಂತಹ ವ್ಯಕ್ತಿ, ಸಿನಿಮಾ ನಿರ್ಮಾಣದ ಅನುಭವ ಇರುವಂತ ವ್ಯಕ್ತಿ, ಈ ತರದೆಲ್ಲ ವಿಡಿಯೋಗಳನ್ನ ಆಡಿಯೋಗಳನ್ನ ತುಂಬಾ ಎಕ್ಸ್ಪರ್ಟ್ ಅವರು, ಇದಕ್ಕೆ ಸರಿ ಅವರು ಅನ್ನುವಂತ ಮಾತನ್ನ ಕೂಡ ಯಡಿಯೂರಪ್ಪ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ನಾನು ಮಲಗಿದ್ದೆ IBಯಲ್ಲಿ ನಿರೀಕ್ಷಣಾ ಮಂದಿರದಲ್ಲಿ, ಬಂದು ನನ್ನನ್ನು ಎಬ್ಬಿಸಿ ರಾತ್ರಿ 12ವರೆಗೆ ಈಗ ಬೇಡಪ್ಪ ನಾಳೆ ಮಾತಾಡೋಣ ಅಂತ ಹೇಳಿದ್ರು ಕೂಡ ಮಾತನಾಡಿಸಿ ಈಗ ನನ್ನನ್ನ ಸುಮ್ಮನೆ ಇಲ್ಲಿ ಬ್ಲಾಕ್ ಮೇಲ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಈ ಮಟ್ಟಕ್ಕೆ ಯಾವತ್ತೂ ಇಳಿದಿರಲಿಲ್ಲ ಅನ್ನುವಂತ ಆರೋಪವನ್ನ ಯಡಿಯೂರಪ್ಪ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಹಮತ್. ಈಗ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ರಹಮತ್, ಸಾಕಷ್ಟು ಬಿಸಿಲಿದ್ದಂಗಿದೆ ಅಲ್ಲಿ, ತಾವು ಬೆವರ್ತಾ ಇದ್ದೀರಾ ಸುಡು ಬಿಸಿಲಲ್ಲಿ. ಇವತ್ತು ಮೋದಿ ರ್ಯಾಲಿ ಕೂಡ ಇದೆ. ಈ ಬಿಸಿ ಬಿಜೆಪಿ ಕೂಡ ತಟ್ಟಿರಂಗ್ ಕಾಣಿಸ್ತಾ ಇದೆ. ಅದಕ್ಕೋಸ್ಕರನೇ ಮೋದಿ ರ್ಯಾಲಿಗಿಂತ ಮುಂಚೆ ಈ ಕುಮಾರಸ್ವಾಮಿ ಅವರ ಆಡಿಯೋ ಬಾಂಬ್ ಮೇಲೆ ನೀರು ಹಾಕಿ ಆ ಬಾಂಬನ್ನ ವಾಪಸ್ ಅವ್ರ ಮೇಲೆ ಪ್ರಯೋಗ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೇಗೆ ಮೋದಿ ರ್ಯಾಲಿಗಿಂತ ಮುಂಚೆ ಸ್ವಲ್ಪ ತಣ್ಣಗಾಗಬೇಕು ಅನ್ನೋ ಲೆಕ್ಕಾಚಾರ ಇದೆಯಾ ಹೇಗೆ ಅಂತ ಏನನ್ಸುತ್ತೆ ನಿಮಗೆ ಯಡಿಯೂರಪ್ಪನವರು ಇವತ್ತು ಹೇಳಿಕೆ ನೋಡ್ತಾ ಇದ್ರೆ? ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ಮತ್ತೆ ನಮ್ಮ ಪ್ರತಿನಿಧಿಯನ್ನ ಕನೆಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಹುಬ್ಬಳ್ಳಿಯಿಂದ ಅವರು ಇವತ್ತಿನ ಇಡೀ ರಾಜಕೀಯ ಚಟುವಟಿಕೆಗಳನ್ನ ನಮ್ಮ ಪ್ರತಿನಿಧಿ ವರದಿ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಕೂಡ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡ್ತಾ ಹೇಳಿಕೆಯನ್ನ ಕೊಟ್ಟಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಈಗ ನಮ್ಮ ಪ್ರತಿನಿಧಿ ರಹಮತ್ ಮತ್ತೆ ಕನೆಕ್ಟ್ ಆಗಿದ್ದಾರೆ. ರಹಮತ್, ಸಾಕಷ್ಟು ಬಿಡು ಬಿಸಿಲಿದ್ದಂಗೆ ಕಾಣಿಸ್ತಾ ಇದೆ ಅಲ್ಲಿ ತಾವಿರೋ ಜಾಗದಲ್ಲಿ. ಇವತ್ತು ರಾಜಕೀಯದ ಬಿಸಿ ಕೂಡ ಅಲ್ಲಿ ಜೋರಾಗಿದೆ. ಮೋದಿ ರ್ಯಾಲಿ ಇದೆ ಸಂಜೆ. ಕರ್ನಾಟಕದಿಂದ ಚುನಾವಣಾ ಪ್ರಚಾರವನ್ನ ಮೋದಿ ಬಂದು ಶುರು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ, ಅವ್ರು ಬರೋಕ್ಕಿಂತ ಮುಂಚೆ ರಾಜ್ಯ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರ ಆಡಿಯೋ ಬಾಂಬ್ ಅನ್ನ ಡಿಫ್ಯೂಸ್ ಮಾಡೋಕ್ಕೋಸ್ಕರ ಇವತ್ತು ಈ ರೀತಿ ಎಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆ ಆಡಿಯೋ ಬಾಂಬ್ಗೆ ನೀರು ಹಾಕುವಂತ ಕೆಲಸವನ್ನ ಯಡಿಯೂರಪ್ಪ ಇವತ್ತು ಮಾಡಿದ್ರ? ಅಂದ್ರೆ ಅದೇ ಆಡಿಯೋ ಬಾಂಬ್ ಅನ್ನ ವಾಪಸ್ ಅವರೇ ಮಾಡಿಸಿದ್ದು ಬ್ಲಾಕ್ ಮೇಲ್ ರಾಜಕಾರಣ, ಥರ್ಡ್ ಕ್ಲಾಸ್ ರಾಜಕಾರಣ ಅಂತೆಲ್ಲ ಹೇಳೋ ಮೂಲಕ ಅವ್ರ ಮೇಲೇನೆ ಪ್ರಯೋಗ ಮಾಡಿ ಮೋದಿ ಬರೋಕ್ಕಿಂತ ಮುಂಚೆ ಆ ಆಡಿಯೋ ಬಾಂಬ್ನ ತೀವ್ರತೆಯನ್ನ ಕಮ್ಮಿ ಮಾಡುವ ಪ್ರಯತ್ನ ನಡೆದಿದ್ಯಾ ಹೇಗೆ ರಹಮತ್? ಅಮರ್ ಪ್ರಸಾದ್, ಇದು ನಿಜವಾಗ್ಲೂ ನೋಡ್ತಾ ಇದ್ರೆ ಒಂದು ರೀತಿ ಈ ಆಡಿಯೋ ಪ್ರಕರಣ ಒಂದು ದಿನ ಕಳೆದಂತೆ ವಿಚಿತ್ರವಾಗಿರುವಂತಹ ತಿರುಗಳು ಪಡಿತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಆಡಿಯೋ ಪ್ರಕರಣ ಬಿಡುಗಡೆಯಾದ ದಿನ ಯಡಿಯೂರಪ್ಪ ಅವರ ಪ್ರತಿಕ್ರಿಯೆ ಏನಿತ್ತು ಅಂದ್ರೆ, ಇದು ಸಂಪೂರ್ಣವಾಗಿ ಮಿಮಿಕ್ರಿ, ಇದು ನನ್ನ ಆಡಿಯೋ ಅಲ್ಲ, ನನ್ನ ಧ್ವನಿನ ಅಲ್ಲ, ಇದು ಎಲ್ಲ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಇವರು ಸಿನಿಮಾದವರು ಕುಮಾರಸ್ವಾಮಿ ಅವರು, ಹೀಗಾಗಿ ಇದು ಒಳ್ಳೆ ಒಂದು ನಾಟಕ ತರ ಮಾಡಿ ಇದನ್ನ ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಸೊ ಇದೆಲ್ಲ ಆದ ನಂತರ ಯಡಿಯೂರಪ್ಪ ಮತ್ತೆ ಈಗ ಯೂಟರ್ನ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಅವರು ಹೇಳುವಂತಹ ಒಂದು ಮಾತು ಏನಂತಂದ್ರೆ, ಇದರಲ್ಲಿ ಅರ್ಧ ಮಾತ್ರ ನಾನು ಮಾತಾಡಿದ್ದೀನಿ, ಇನ್ನರ್ಧ ಅದು ಎಡಿಟ್ ಆಗಿದೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅರ್ಧ ಮಾತಾಡಿದ್ ಯಾವುದು, ಅರ್ಧ ಎಡಿಟ್ ಆಗಿರೋದು ಯಾವುದು ಅನ್ನುವಂತಹ ಒಂದು ವಿಚಾರವನ್ನ ಕೇಳಿದಾಗ ರಮೇಶ್ ಕುಮಾರ್ ಅವರ ಬಗ್ಗೆ ಮಾತಾಡಿರ್ತಕ್ಕಂತಹ ಮಾತುಗಳು ಅದು ನಾನು ಮಾತಾಡಿರೋ ಮಾತುಗಳಲ್ಲ, ಅದು ಸಂಪೂರ್ಣವಾಗಿ ಎಡಿಟೆಡ್ ಆಗಿದೆ. ಸೊ ಹೀಗಾಗಿ ಇದರ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕು ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಅವರು ಮೊದಲ ಭಾಗದ ಅರ್ಧ ಭಾಗ ಏನಿದೆ ಅದೆಲ್ಲ ತಾನೇ ಮಾತಾಡಿದ್ದೀನಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಇದು ಷಡ್ಯಂತ್ರ, ಇದು ಬ್ಲಾಕ್ ಮೇಲ್ ತಂತ್ರ ಮುಖ್ಯಮಂತ್ರಿ ನನ್ನ ವಿರುದ್ಧ ರೂಪಿಸಿದ್ದಾರೆ. ಆತ MLA ಮಗನನ್ನ ನನ್ನ ಮನೆಗೆ ಅರ್ಧರಾತ್ರಿಗೆ ಕಳಿಸಿದೀನಿ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಸೊ ಹೀಗಾಗಿ ಅರ್ಧರಾತ್ರಿ ಮಲಗಿದ್ದವನ್ನ ಎಬ್ಬಿಸಿ ನನಗೆ ಒಂಥರ ಪ್ರವೋಕ್ ಮಾಡಿ ನನ್ನಿಂದ ಈ ತರದ ಒಂದು ಮಾತುಗಳನ್ನ ಪಡೆದಿದ್ದಾರೆ ಅನ್ನುವಂತ ಒಂದು ಮಾತನ್ನ ಯಡಿಯೂರಪ್ಪ ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಅಮರ್ ಪ್ರಸಾದ್ ಬಹಳ ಒಂದು ರೀತಿ ಗೊಂದಲಮಯ ಒಂದು ಹೇಳಿಕೆ ಅಂತಾನೆ ಹೇಳ್ಬೋದು. ಅಂದ್ರೆ ಮಧ್ಯರಾತ್ರಿ ಬಂದು ಎಬ್ಸಿ ಮಾತಾಡಿದ್ರೆ ಏನ್ ಬೇಕಾದ್ರೂ ಮಾತಾಡಬಹುದಾ ಅನ್ನುವಂತಹ ಒಂದು ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇಲ್ಲ.
ಹಾಗೇನೆ ಮೊದಲ ಅರ್ಧ ಭಾಗ ಮಾತಾಡಿದ್ದು ನಾನೇ, ಅದರ ಆಡಿಯೋ ಇರೋದು ನಂದೇ ಅಂತ ಹೇಳಿ ಅವರು ಒಪ್ಕೊಂಡಿದ್ದಾರೆ. ಅರ್ಧ ಭಾಗದಲ್ಲಿ ಮಾತಾಡಿರ್ತಕ್ಕಂತಹ ಮಾತುಗಳು ನಿಜವಾಗ್ಲೂ ಸಂವಿಧಾನ ವಿರೋಧಿ ಮಾತುಗಳು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದರಲ್ಲಿ ಮಾತಾಡಿರ್ತಕ್ಕಂಥದ್ದು ಪ್ರತಿಯೊಂದು ಹಂತವನ್ನ ನಾವು ಪರಿಶೀಲನೆ ಮಾಡಿ ನೋಡಿದಾಗ ಅದರಲ್ಲಿ ಮೋದಿ ಅವರ ಹೆಸರನ್ನ ತೆಗೆದುಕೊಂಡಿದ್ದಾರೆ, ಹಾಗೇನೆ ಅಮಿತ್ ಶಾ ಹೆಸರು ತೆಗೆದುಕೊಂಡಿದ್ದಾರೆ, ಸುಪ್ರೀಂ ಕೋರ್ಟ್ ಬಗ್ಗೆ ಮಾತಾಡಿದ್ದಾರೆ. ಅದೆಲ್ಲ ಮಾತಾಡಿದ್ದು ನಾನೇ ಅಂತ ಹೇಳಿ ಅವರು ಪರೋಕ್ಷವಾಗಿ ಒಪ್ಕೊಂಡಿದ್ದಂಗಾಗಿದೆ. ಅದರ ಜೊತೆಗೆ ಅವ್ರು ಹೇಳುವಂತದ್ದೇನೆ, ವಿಜಯಗೌಡ ಪ್ರಕರಣವನ್ನ ಕೂಡ ಅವರು ತರ್ತಾ ಇದ್ದಾರೆ. 25 ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬಿಜಾಪುರದ ವಿಜಯಗೌಡ ಅವರಿಗೆ ಅವರು ಬೇಡಿಕೆಯನ್ನ ಇಟ್ಟಿದ್ರು. ಆ ಬಗ್ಗೆ ಕೂಡ ನಾವು ಸ್ಪೀಕರ್ ಹತ್ರ ಹೋಗಿ ನಾಳೆನೆ ತನಿಖೆಗೆ ಆಗ್ರಹವನ್ನ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಇದು ಮುಖ್ಯಮಂತ್ರಿಗಳ ಬ್ಲಾಕ್ ಮೇಲ್ ತಂತ್ರ, ಇದು ಷಡ್ಯಂತ್ರ ಅನ್ನುವಂತಹ ಒಂದು ಪದಗಳನ್ನ ಅವರು ಪ್ರಯೋಗ ಮಾಡಿದ್ದಾರೆ. ಸೊ ಇದ್ರಲ್ಲಿ ಏನಂತಂದ್ರೆ ನಿನ್ನೆ ಮೊನ್ನೆವರೆಗೂ ಇದು ನಂದಲ್ಲ ಅವನು ನಾನಲ್ಲ ಅನ್ನುವಂತ ಒಂದು ವಿಚಾರವನ್ನ ಮಾತಾಡ್ತಿರ್ತಕ್ಕಂತ ಯಡಿಯೂರಪ್ಪ ಇವತ್ತು ಏಕಾಏಕಿ ಅದು ಮಾತಾಡಿದ್ ನಾನೇ ಅನ್ನುವಂಥದ್ದು ಯಾಕೆ ಹೇಳಿದ್ರು? ಇದೇನಾದ್ರೂ ಮೋದಿ ಎಫೆಕ್ಟಾ ಅಥವಾ ಮೋದಿ ಇದ್ರ ಬಗ್ಗೆ ಏನಾದ್ರೂ ಇವತ್ತು ಪ್ರಸ್ತಾಪ ಮಾಡ್ತಾರಾ ಇವತ್ತು ಅವರ ಭಾಷಣದಲ್ಲಿ ಅನ್ನುವಂಥದ್ದು ಕೂಡ ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಕೆಳಿಸಿರುವಂತಹ ಮಾತುಗಳು. ಅದರ ಜೊತೆಗೆ ರಾಜ್ಯ ಉಸ್ತುವಾರಿ ವಹಿಸಿರ್ತಕ್ಕಂಥ ಮುರಳೀಧರ್ ರಾವ್ ಕೂಡ ಇವತ್ತು ಅವ್ರ ಜೊತೆಗೆ ಇದ್ರು. ಅವರು ಈ ಬಗ್ಗೆ ಏನನ್ನ ಹೇಳ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಎಲ್ಲರಿಗೂ ಒಂದು ರೀತಿ ಕುತೂಹಲ ಕೆರಳಿಸಿದೆ ಅಂತಾನೆ ಹೇಳ್ಬೋದು. ಅಮರ್, ಎಸ್, ಥ್ಯಾಂಕ್ ಯು.